ಸರಿ, ಈ ದಿನ ಒಂದು ವಿಶೇಷವಾದ ದಿನ. ಯಾರಿಗೆಲ್ಲ ಗೊತ್ತು ಏನು ದಿನ ಇವತ್ತು? ಯಾವ ಭಾನುವಾರ? ಈ ಅನೇಕರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಲ್ಲೆಲ್ಲೂಯ್ಯ, ಅನೇಕರಿಗೆ ಗೊತ್ತಿರ್ಬೋದು. ಈ ವಾರ, ಈ ಭಾನುವಾರ ಪಂಚಾಶತಮ ದಿನದ ಭಾನುವಾರ. ಹೇಳ್ರಿ ಎಲ್ಲರೂ, ಪಂಚಾಶತಮ ದಿನದ ಭಾನುವಾರ. ಪಂಚಾಶತಮ ದಿನ ಅಂದರೆ ಏನಂತ ಗೊತ್ತಾ? ಎಷ್ಟು ಜನ ಗೊತ್ತು? ಕೈ ಎತ್ತಿರಿ. ಪಂಚಾಶತಮ ದಿನ ಅಂದರೆ, ಪಂಚಾಶತಮ ದಿನ ಅಂತಂದರೆ ಯೇಸು ಸ್ವಾಮಿ ಪುನರುತ್ಥಾನ ಆದ ಮೇಲೆ ಶಿಷ್ಯಂದಿರಿಗೆ ಯೆರೂಸಲೇಮಿನಲ್ಲಿ ನೀವು ಕಾದಿರಿ, ನಾನು ನಿಮಗೆ ಶಕ್ತಿಯನ್ನು ಕಳಿಸಿಕೊಡ್ತೀನಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುತ್ತೀನಿ ಅಂತ ಹೇಳಿದ ಹಾಗೆ ಆ 120 ಮಂದಿ ಮೇಲೆ, ಎಷ್ಟು ಜನ? 120 ಮಂದಿ ಮೇಲೆ ಮೇಲ್ಮನೆಯಲ್ಲಿ ಅವರು ಏಕ ಮನಸ್ಸಿಂದ ಕೂಡಿ ಪ್ರಾರ್ಥಿಸುವಾಗ ಇಳಿದು ಬಂದದ್ದೇ ಪಂಚಾಶತಮ ದಿನ. ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಶಕ್ತಿಯುತವಾಗಿ ಇಳಿದು ಬಂದಾಗ ಅವರು ದೇವರಲ್ಲಿ ಬಲ ಹೊಂದಿದ್ರು. ಅದೇ ಪಂಚಾಶತಮ ದಿನ. ಹಲ್ಲೆಲೂಯಾ. ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4-5ನೇ ವಚನದಿಂದ ಓದಿಕೊಳ್ಳೋಣ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗಿ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸದ ಒಳಗಾಗಿ ಪವಿತ್ರಾತ್ಮನಲ್ಲಿಯೂ ಸ್ಥಾನವಾಗುವುದು. ಆದ ಕಾರಣ ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥದ್ದು ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. 8ನೇ ವಚನ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟೆಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ಆತನು ತನ್ನ ಶಿಷ್ಯಂದಿರ ಜೊತೆ ಕಾಣಿಸಿಕೊಳ್ಳುತ್ತಾ ಅವ್ರನ್ನ ಬಲಪಡಿಸುತ್ತಾ ಅವರಿಗೆ ತಾನು ಗೊತ್ತು ಮಾಡಿದ ಸ್ಥಳದಲ್ಲಿ ಯೆರೂಸಲೇಮಿನಲ್ಲಿ ಕಾದಿರಿ, ನಿಮಗೆ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ, ನೀವು ಸ್ಥಾನಿಕನಾದ ಯೋಹಾನನಿಂದ ಏನಂತೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರಿ, ಇನ್ನು ಸ್ವಲ್ಪ ದಿನದೊಳಗಾಗಿ, ಹೇಳ್ರಿ, ಇನ್ನು ಸ್ವಲ್ಪ ದಿನದೊಳಗಾಗಿ, ಬಾಯಿ ತೆಗೆದು ಹೇಳ್ರಿ ನಂಬಿಕೆ, ಇನ್ನು ಸ್ವಲ್ಪ ದಿನದೊಳಗಾಗಿ ನಾನು ಪವಿತ್ರಾತ್ಮನ ಅಭಿಷೇಕವನ್ನ ಹೊಂದಿಕೊಳ್ತೇನೆ. ನಾನು ಇನ್ನು ಸ್ವಲ್ಪ ದಿನದೊಳಗೆ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ತೇನೆ. ಪವಿತ್ರಾತ್ಮನ ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟೆ ಕಡೆಯವರೆಗೆ ನಾನು, ನಮ್ಮ ಸಭೆ ಸಾಕ್ಷಿಯಾಗಿರ್ತೀವಿ. ಹಲ್ಲೆಲೂಯಾ. ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ಇನ್ನು ಸ್ವಲ್ಪ ದಿನದೊಳಗಾಗಿ. ಯಾಕೆ ಪವಿತ್ರಾತ್ಮನ ಅಭಿಷೇಕ ಬೇಕು? ಪವಿತ್ರಾತ್ಮನ ಅಭಿಷೇಕದ ವಿಶೇಷತೆ ಏನು? ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಬಲ ನಮಗೆಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಅನೇಕರು ಚರ್ಚಿಗೆ ಬಂದರೆ ಹೋದರೆ ಸಾಕು ಅಂತ ತಿಳ್ಕೊಳ್ತಾರೆ. ಅನೇಕರು ಚರ್ಚಿಗೆ ಬರ್ತಿದ್ದೀವಲ್ಲ ಅಂತ ಹೇಳ್ತಾರೆ. ಅನೇಕರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀವಲ್ಲ ಸಾಕಲ್ವಾ, ಯೇಸು ಸ್ವಾಮಿ ನಮಗೆ ಪರಲೋಕ ಕೊಡ್ತಾರಲ್ಲ ಅಂತ ತಿಳ್ಕೊಳ್ತಾರೆ. ಪ್ರಿಯರೇ, ಸ್ವಾಮಿ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಸ್ಥಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ, ಇನ್ನು ಸ್ವಲ್ಪ ದಿನದ ಒಳಗೆ ಪವಿತ್ರಾತ್ಮನಿಂದ ನೀವು ದೀಕ್ಷಾಸ್ನಾನ ತೆಗೆದುಕೊಳ್ತೀರಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯೋಹಾನನು, ಸ್ಥಾನಿಕನಾದ ಯೋಹಾನ ದೀಕ್ಷಾಸ್ನಾನ ಕೊಡುವಾಗ ಆತನು ಹೇಳ್ತಾನೆ, ನಾನಂತೂ ನೀವು ಪಾಪ ಬಿಟ್ಟು ಮನ ತಿರುಗಿ ದೇವರ ಕಡೆಗೆ ತಿರುಗಿಕೊಂಡು ನೀವು ಒಳ್ಳೆಯವರಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಂತ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಟ್ಟಿದ್ದೀನಿ. ಆದರೆ ನನ್ನ ಹಿಂದೆ ಬರ್ತಿರುವವನು ನನಗಿಂತ ಮೊದಲಿನವನು, ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ಆತನು ನಿಮ್ಮನ್ನು ಬೆಂಕಿಯಲ್ಲೂ ಪವಿತ್ರಾತ್ಮನಲ್ಲಿ ನಿಮಗೆ ದೀಕ್ಷಾಸ್ನಾನ ಕೊಡ್ತಾನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಒಬ್ಬ ಸೇವಕ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನೀವು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ, ನೀವು ದೇವರ ಕಡೆಗೆ ತಿರುಗುವಾಗ, ನಿಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ಬರುವಾಗ, ನೀವು ದೇವರ ವಾಕ್ಯವನ್ನು ನಂಬಿ ನಡ್ಕೊಳ್ಳುವಾಗ, ನಿಮಗೆ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡ್ತಾರೆ.
ಕೊಡ್ತಾರೆ, ನೀರಲ್ಲಿ ದೀಕ್ಷಾ ಸ್ನಾನ ಕೊಡ್ತೀವಿ ಸೇವಕರು. ಆದರೆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ದೀಕ್ಷಾ ಸ್ನಾನ ಕೊಡಿಸುವವನು ಯಾರಂತೆ? ಪರಿಶುದ್ಧಾತ್ಮನು. ಹಲ್ಲೆಲೂಯಾ. యేసయ్యನೇ ಆ ಒಂದು ದೀಕ್ಷಾ ಸ್ಥಾನಕ್ಕೆ ನಡೆಸುವವನು. ಅದಕ್ಕಾಗಿ ಯಾರೆಲ್ಲ ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡಿದ್ದೀರೋ ಅವರು ಇನ್ನೂ ಹೆಚ್ಚಾದ ಅಭಿಷೇಕಕ್ಕಾಗಿ ಎದುರು ನೋಡಬೇಕು. ಯಾರು ಹೊಂದಿಲ್ವೋ ಅವರು ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಯೌವನಸ್ಥರಾಗಿರಲಿ, ದಾಹಗೊಂಡಿರಿ. ದೇವರೇ, ನನ್ನ ಮೇಲೆ ಆ ಅಭಿಷೇಕ ಸುರಿಯಲಿ, ನನ್ನ ಮೇಲೆ ಆ ಬೆಂಕಿಯನ್ನು ಹಾಕು, ನಾನು ಆ ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿಯೂ ದೀಕ್ಷಾ ಸ್ಥಾನ ನನಗೆ ಬೇಕು ಎಂಬುದಾಗಿ ನೀವು ಆಸಕ್ತಿಯಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನೀರಲ್ಲಿ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿರೋ ನಿನಗೆ ಏನು ಮಾಡ್ತಾನೆ? ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿ ನಿನಗೆ ದೀಕ್ಷಾ ಸ್ಥಾನವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಕೇಳ್ಬೋದು, ಪಾಸ್ಟ್ರೇ ಅದು ಹೊಂದ್ಕೊಳ್ದೋದ್ರೆ ಏನಾಗಲ್ವಾ? ಹೊಂದ್ಕೊಳ್ಳೇಬೇಕಾ? ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ? ಸಭೆ ಬಲಹೀನವಾಗಿತ್ತು. ಏನಾಗಿತ್ತು? ಸಭೆ ಬಲಹೀನವಾಗಿತ್ತು. ಸಭೆ ಬಲಹೀನವಾಗಿದ್ದಾಗ ದೇವರ ಕಾರ್ಯಗಳನ್ನ ನಿರೀಕ್ಷಿಸಕ್ಕೆ ಮಾಡಲಿಕ್ಕೆ ನಿಲ್ಲಕ್ಕಾಗಲಿಲ್ಲ. ಇದೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಸಭೆ ಅಂದರೆ ಯಾರು? ನಾವುಗಳು, ಹೌದಲ್ವಾ? ಹಾಗಾಗಿ ಯೇಸು ಸ್ವಾಮಿ ಜೊತೆ 3.5 ವರ್ಷ ಇದ್ದಂಥ 3 ವರ್ಷಗಳ ಕಾಲ ಜೊತೆಯಲ್ಲಿ ಅಡ್ಡಾಡಿ ಸೇವೆ ಮಾಡಿದಂಥ ಶಿಷ್ಯಂದಿರೇ ಏನಾದರೂ ಭಯಪಟ್ರಂತ. ನೋಡಿ, 3 ವರ್ಷ ಯೇಸುವಿನ ಜೊತೆ ಇದ್ದಾರೆ. 3.5 ವರ್ಷ ಯೇಸುವಿನ ಜೊತೆ ಅಡ್ಡಾಡಿದವರು, ಕಣ್ಣಲ್ಲಿ ಕಣ್ಣಿಟ್ಟು ಯೇಸುವನ್ನು ನೋಡಿದವರು, ಯೇಸುಸ್ವಾಮಿ ಮಾಡಿದ ಅದ್ಭುತಗಳು ಕಂಡವರು. ಈಗ ಏನಾಗಿದೆ? ಯೇಸುಸ್ವಾಮಿನ ಅವರು ಯಹೂದ್ಯರು ತೆಗೆದುಕೊಂಡು ಹೋಗಿ ಸಿಲ್ವೆ ಮೇಲೆ ಹಾಕಿದಾಗ ಇವರು ಭಯಪಟ್ಟು ಏನಾಗಿದ್ದಾರೆ? ಈಗ ಭಯಪಟ್ಟು ತಾವಿದ್ದಂಥ ಮನೆ ಬಾಗಿಲುಗಳನ್ನ ಮುಚ್ಚಿಕೊಂಡು ಕೂತಿದ್ದಾರೆ. ಹಾಗಾದರೆ ಯೇಸುವಿನ ವಾಕ್ಯ ಕೇಳಿದವರು, ಯೇಸು ಎಷ್ಟು ವಿರೋಧ ಇದ್ದರು, ಧೈರ್ಯವಾಗಿ ಮಾತನಾಡಿದ್ರು. ಕಲ್ಲೆಸೆದು ಕೊಲ್ಲಬೇಕೆಂದ್ರು, ಹೊಂಚಾಕಿ ಕೊಲ್ಲಬೇಕಂದ್ರು, ಮಾತಲ್ಲಿ ತಪ್ಪು ಹುಡುಕ್ಬೇಕು ಅಂತ ಇದ್ರೂ ಕೂಡ ಅವರ ಮಧ್ಯದಲ್ಲೆಲ್ಲ ಧೈರ್ಯವಾಗಿ ಮಾತನಾಡಿದ್ರು. ಅಂಥ ಸ್ವಾಮಿ ಜೊತೆ ಇದ್ದಂಥ ಶಿಷ್ಯಂದಿರಿಗೆ ಏನಾಗಿದ್ದಾರೆ? ಒಂದು ಭಯ ಪಡ್ತಿದ್ದಾರೆ. ಎರಡನೇದಾಗಿ ಸಭೆಯಲ್ಲಿ ಏನೈತೆ? ಭಯ ಪಡುವ ಸ್ವಭಾವ ಐತೆ. ಎರಡನೇದಾಗಿ ನೋಡ್ತೀವಿ, ಸಂಶಯ ಪಡುವ ಸ್ವಭಾವ ಐತೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೀವಿ, ಇಲ್ಲಿ ಹಿಂಜರುವಿಕೆನ ನೋಡ್ತೀವಿ. ಏನು ಮಾಡಿದ್ರು ಶಿಷ್ಯಂದಿರು? ಯೇಸು ಸ್ವಾಮಿನ ಬಿಟ್ಟು ಹಿಂಜರ್ದು ಹೊಂಟೋಗ್ಬಿಟ್ರು. ಈಗ ಒಂದು ಭಯ ಪಡುವಂಥ ಸ್ವಭಾವ ಅವರಲ್ಲಿತ್ತು, ಎರಡನೇದಾಗಿ ಸಂಶಯ ಪಡುವ ಸ್ವಭಾವ ಇತ್ತು, ಮೂರನೇದಾಗಿ ಯೇಸು ಸ್ವಾಮಿ ಅಪ್ಪ ಆಯಿತು, ಮುಗಿದಾಯ್ತು, ಪುನರುತ್ಥಾನ ಆಯಿತು, ಪ್ರತ್ಯಕ್ಷ ಆಯಿತು, ಎಲ್ಲ ಮುಗೀತಲ್ಲ, ಇನ್ನೇನಪ್ಪ ಮಾಡಲಿ, ನಾನು ಹಳೆ ಜೀವಿತಕ್ಕೆ ಹೋಗ್ಬಿಡ್ತೀನಿ ಅಂತ ಪೇತ್ರ ಏನು ಮಾಡ್ದ? ತನ್ನ ಬಲೆಗಳು ತೆಗೆದುಕೊಂಡು ಹಿಂದಿನ ಜೀವಿತಕ್ಕೆ ಹೊಂಟೋಗ್ಬಿಟ್ಟ. ಅವನು ಹೋಗ್ಬೇಕಾದ್ರೆ ಉಳಿದ ಶಿಷ್ಯಂದಿರು ಏನಂದ್ರು? ನೀನು ಹೋದ್ಮೇಲೆ ನಾವೇನಪ್ಪ ಮಾಡೋಣ, ನಾವು ಬರ್ತೀವಿ. ಎಲ್ಲರೂ ಹಿಂಜರ್ದು ಹೋದ್ರು. ಯಾಕೆ ಅಂದರೆ ಇವರಲ್ಲಿ ಬಲ ಇತ್ತಿಲ್ಲ, ಆತ್ಮಿಕವಾದ ಬಲ ಇತ್ತಿಲ್ಲ. ದೇವರು ಹೇಳಿದಂಥ ಮಾತುಗಳ ಮೇಲೆ ದೃಢವಾಗಿ ನಿಲ್ಲುವುದಕ್ಕೆ ಬಲ ಇಲ್ಲ. ಮತ್ತೆ ಇವರಿಗೆ ನಂಬಿಕೆ ಬಲ ಸಾಲದು. ಅದಕ್ಕಾಗಿ ಜನರನ್ನು ನೋಡಿ ಭಯ ಪಡ್ತಿದ್ದಾರೆ. ಇವರು ದೇವರ ವಿಷಯಗಳಲ್ಲಿ ಸಂಶಯಗಳು ಪಡ್ತಿದ್ದಾರೆ. ಹಿಂಜರುವಿಕೆ ಸ್ವಭಾವಗಳು ಕಾಣ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಹಾಗೇನೆ ಪವಿತ್ರಾತ್ಮನ ಬಲವು ನಮ್ಮೊಳಗಡೆ ಇಲ್ಲದಿದ್ದರೆ, ಪವಿತ್ರಾತ್ಮನ ಅಭಿಷೇಕದ ಬಲವು ನಮ್ಮೊಳಗಡೆ ಬರಲಿಲ್ಲ ಅಂದರೆ ನೀನು ಕೂಡ ಯಾವುದೋ ಒಂದು ವಿಷಯಕ್ಕಾಗಿ ಭಯಪಟ್ಟು ಕುಳ್ತಿರ್ತಿ. ಯಾವುದೋ ಭಯ ನಿನ್ನ ಹಿಡಿದಿಟ್ಕೊಂಡಿರ್ತದೆ. ಯಾವುದೋ ಭಯದ ವಾತಾವರಣದಲ್ಲೇ ನೀನು ಬದುಕ್ತಾ ಇರ್ತಿ. ಯಾವುದೋ ಭಯದಲ್ಲೇ ನೀನು ಜೀವಿಸ್ತಾ ಇರ್ತಿ. ಅದು ಪಾಪದ ಭಯ ಇರ್ಬೋದು, ಸಾಲದ ಭಯ ಇರ್ಬೋದು, ಮಾಟ ಮಂತ್ರದ ಭಯ ಇರ್ಬೋದು, ಅಮಾಸೆ ಹುಣ್ಣಿಮೆ ಕುರಿತು ಭಯ ಇರ್ಬೋದು, ಮತ್ತೊಬ್ರು ಯಾರೋ ಸಪ್ಸಿದ ಭಯ ಆಗಿರ್ಬೋದು, ಯಾರೋ ಬಂದು ನಮ್ಮನ್ನು ಹೊಡೆದ್ಬಿಡ್ತಾರೇನೋ ಭಯ ಆಗಿರ್ಬೋದು. ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ದೇವ್ರನ್ನ ಆರಾಧಿಸ್ತಿದ್ದೀನಿ, ದೇವ್ರ ಬಳಿಗೆ ಹೋಗ್ತಾ ಇದ್ದೀನಿ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಯಾರಿಗಾರ ಗೊತ್ತಾದರೆ ಎಲ್ಲಿ ನನ್ನ ಅವಮಾನ ಪಡಿಸ್ಬಿಡ್ತಾರೋ, ಎಲ್ಲಿ ನನ್ನ ಬಹಿಷ್ಕಾರ ಹಾಕ್ಬಿಡ್ತಾರೋ, ಎಲ್ಲಿ ನನ್ನ ಹೊಡೆದ್ಬಿಡ್ತಾರೋ, ಎಲ್ಲಿ ನನ್ನ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೋ, ಎಲ್ಲಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೋ ಅನ್ನೋ ಭಯ ನಿನ್ನೊಳಗಡೆ ಇರಬಹುದು. ಒಂದು ವೇಳೆ ಈ ರೀತಿಯಾದ ಭಯದಲ್ಲಿ ಜೀವಿಸುವವರು ನಮ್ಮ ಮಧ್ಯದಲ್ಲಿ ಇರಬಹುದು. ಈ ಭಯದಲ್ಲಿ ಯಾಕೆ ಜೀವಿಸ್ತಿದ್ದೀವಿ ಅಂದರೆ ಪವಿತ್ರಾತ್ಮನ ಬಲವು ಯಾರಲ್ಲಿ ಇರುವುದಿಲ್ವೋ ಅವರೊಳಗಡೆ ಈ ಭಯ ಇರ್ತದೆ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿನ ಹಿಡ್ಕೊಂಡಾಗ ಪೇತ್ರನಿಗೆ ಹೇಳ್ತಾಳೆ, ಆ ಒಂದು ಸ್ತ್ರೀ ಹೇಳ್ತಾಳೆ, ಕೆಲಸ ಮಾಡುವವಳು, ಈತನು ಕೂಡ ಗಲಿಲಾಯದಿಂದ ಬಂದವನೇ, ಈತನು ಕೂಡ ಯೇಸು ಸ್ವಾಮಿ ಜೊತೆ ಇದ್ದವನೇ, ನಾನು ನೋಡಿದ್ದೀನಿ ಅಂತ ಹೇಳಿದಾಗ ಪೇತ್ರ ಹೇಳ್ತಾನೆ, ಇಲ್ಲ ನಿನಗೇನು ತಲೆ ಕೆಟ್ಟಾಗೈತೆ, ನಾನು ಅವನ ಅಲ್ವೇ ಅಲ್ಲ, ನಾನು ನೋಡೇ ಇಲ್ಲ, ನೀನು ನಂತರ ಯಾರೋ ಇರ್ಬೋದೇನೋ, ನಮ್ಮ ಅವ್ವನ ಮೇಲೆ ಆಣೆ, ನಮ್ಮ ಅಪ್ಪನ ಮೇಲೆ ಆಣೆ, ನಾನಲ್ಲ ಅಂತ ಎಲ್ಲ ಸಪ್ಪಿಸ್ಕೊಬಿಟ್ಟ. ಒಬ್ಬ ಸ್ತ್ರೀಯನ್ನು ನೋಡಿ ಭಯ ಪಡ್ತಿದ್ದ ಪೇತ್ರ. ಯಾಕೆ? ಅವನೊಳಗಡೆ ದೇವರಾತ್ಮನ ಪವಿತ್ರಾತ್ಮನ ಪುನರುತ್ಥಾನದ ಬಲವು ಇಲ್ಲದೇ ಇರುವುದರಿಂದ.
ದೇವರ ಮಕ್ಕಳೇ, ನೀನು ವರ್ಷಗಟ್ಟಲೆ ಯೇಸುವಿನ ಬಳಿಗೆ ಬರ್ತಿರ್ಬೋದು, ತಿಂಗಳಾನ್ಗಟ್ಲೆಯಿಂದ ಬರ್ತಿರ್ಬೋದು, ನೀನು ಇನ್ನೂ ಭಯದಲ್ಲೇ ಇದ್ದೀಯೋ ಅಂತಂದರೆ ನಿನ್ನಲ್ಲಿ ಪವಿತ್ರಾತ್ಮನ ಬಲವು ಇಲ್ಲ ಅಂತ ಕಾರಣ. ನಿನ್ನ ಮೇಲೆ ಅಭಿಷೇಕ ಬರುವಾಗ ನೀನು ರೋಗಕ್ಕಾಗಲಿ, ಮರಣಕ್ಕಾಗಲಿ, ಸಾಲಕ್ಕಾಗಲಿ, ದೆವ್ವಗಳಿಗಾಗಲಿ, ಮಾಟಕ್ಕಾಗಲಿ, ಜನರಿಗಾಗಲಿ, ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಲಿ, ನೀನು ದೇವರಿಗಾಗಿ ಕುರಿತು ಸಾಕ್ಷಿ ಹೇಳೋದಕ್ಕಾಗಿ ನೀನು ಭಯ ಪಡುವುದಿಲ್ಲ. ಪವಿತ್ರಾತ್ಮನ ಅಭಿಷೇಕ ನಿನ್ನಲ್ಲಿ ಇಲ್ಲದೇ ಇದ್ದಾಗ ನೀನು ಭಯ ಪಡುವವರಾಗಿರ್ತೀರಿ.